ಕೊಟ್ಟಿದ್ರಿ, ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ರಿ, ಮತ್ತೆ ಎಸಿಸಿ ನಾಯಕನ ಭೇಟಿಯಾಗಿದ್ರಿ ಕೆಲವೊಂದು ವಿಚಾರ. ನೋಡಿ, ನಾವು ದೆಹಲಿಯಲ್ಲಿ ಮೊದಲು ಕೂಡ ಹೇಳಿದ್ದೀನಿ, ನಾನು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದು ನಮ್ಮ ಗಿಗ್ ವರ್ಕರ್ಸ್ ಬಿಲ್ ಸಲುವಾಗಿ. ನಾನು, ಸಂತೋಷ್ ಲಾಡ್ ಅವರು, ನಮ್ಮ ಪ್ರಿಯಾಂಕ್ ಖರ್ಗೆ ಅವರು, ಮುಖ್ಯಮಂತ್ರಿಗಳು ಕೂಡ ಇದ್ದರು. ಇನ್ನಿತರ ಎಲ್ಲರೂ ಆ ಗಿಗ್ ವರ್ಕರ್ಸ್ ಬಿಲ್ ಬಗ್ಗೆ ಯಾವ ರೀತಿ ಅವರಿಗೆ ನಾವು ಸಹಾಯವನ್ನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ ಆ ಮೀಟಿಂಗ್ ಇತ್ತು. ಅದ ನಂತರ ಅವತ್ತೇ ನನಗೆ ವಿಮಾನಯಾನ ಸಚಿವರು, ಏವಿಯೇಷನ್ ಮಿನಿಸ್ಟರ್ ಕೂಡ ಭೇಟಿ ಇತ್ತು. ಅವತ್ತವರು ಪಾರ್ಲಿಮೆಂಟ್ನಲ್ಲಿ ಹೆಲ್ಡಪ್ ಆದರು. ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಮುಖ್ಯಮಂತ್ರಿಗಳು, ನಾವು ನಮ್ಮ ಎಲ್ಲ ಏನು ವಿಮಾನ ಅದಕ್ಕೆ ಸಂಬಂಧಿಸಿದಂಥ ಏನು ಸಮಸ್ಯೆಗಳಿದ್ದಾವೆ, ಬೇಡಿಕೆಗಳಿದ್ದಾವೆ, ಅದನ್ನು ಭೇಟಿಯಾಗಿ ಅವ್ರ ಜೊತೆ ಚರ್ಚಿಸಿದ್ದೀವಿ. ಇಷ್ಟೇ ಆಗಿರೋದು. ಸಹಜವಾಗಿ ಸಿಎಂ ಎಲ್ಲ ಭೇಟಿಯಾಗಿದ್ದಾರೆ ಸರ್, ಭೇಟಿಯಾಗಿದ್ದಾರೆ. ಸಾಕಷ್ಟು ಸಚಿವರು ಎಲ್ಲರೂ ಭೇಟಿಯಾಗಿದ್ದಾರೆ. ಮುಖ್ಯವಾಗಿ ಅಲ್ಲೆಲ್ಲರೂ ಕೂಡ ಬಂದವರು, ಅವತ್ತು ಆಗ ಬಂದವರು ಎಲ್ಲರೂ ಕೂಡ MLC ಆಕಾಂಕ್ಷಿಗಳು ಏನಿದ್ದಾರಲ್ಲ, ಅವರು ಜಾಸ್ತಿ MLC ಆಕಾಂಕ್ಷಿಗಳು ಅಲ್ಲಿ ಬಂದು ಸ್ವಾಭಾವಿಕವಾಗಿ ಅವ್ರ ಹಕ್ಕು, ಅವ್ರ ಪ್ರತಿಪಾದನೆ ಮಾಡಿ, ನಾನು MLCಗೆ ಅರ್ಜಿ ಹಾಕಿದ್ದೀವಿ, ನಾವು ಆಕಾಂಕ್ಷಿಗಳಾದೀವಿ ಅಂತ ಹೇಳುವಂಥದ್ದು ಅದೇ ಪ್ರಮುಖವಾಗಿತ್ತು. ಅದನ್ನು ಬಿಟ್ಟರೆ ಏನು ವಿಶೇಷ ಅರ್ಥ ಕಲ್ಪಿಸ್ಕೊಡುವಂಥದ್ದು ಏನು ನನ್ನ ಅಭಿಪ್ರಾಯಗಳು ನಮ್ಮ ಜಿಲ್ಲೆಗೆ ಬಂದಾಗ ನಾವು ನಮ್ಮ ಅಭಿಪ್ರಾಯಗಳನ್ನ ಹೇಳಿರ್ತೀವಿ. ಅಂಥದ್ದು ಯಾವುದೂ ಇಲ್ಲ. ಅರ್ಧ ಗಂಟೆ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರು ಚರ್ಚೆ ಮಾಡಿದರು. ಅದೇನು ಚರ್ಚೆ ಮಾಡಿದಾರೆ ಮುಖ್ಯಮಂತ್ರಿಗಳು ಗೊತ್ತು, ರಾಹುಲ್ ಗಾಂಧಿ ಅವ್ರಿಗೆ ಗೊತ್ತು. ಇನ್ನು ಉಳಿದಿದ್ದು MLCಗಳ ಬಗ್ಗೆನೂ ಕೂಡ ಚರ್ಚೆ ಮಾಡಿದ್ದಾರೆ, ACC ಅಧ್ಯಕ್ಷರ ಜೊತೆಗೆ ಇದ್ರ ಬಗ್ಗೆನೂ ಕೂಡ. ನಾನು ಕೇಳಿಲ್ಲ, ಅವ್ರು ಹೇಳಿಲ್ಲ.